ಏನ್ ಪುಟ? ನೋಡಿ ಅಜ್ಜ. ಯಾಕಪ್ಪ? ನೋಡಿ ಅಜ್ಜ, ಯಾರು ಬಂದಿದ್ದಾರೆ ಅಂತ. ಯಾರ ಪುಟ? ಅಪ್ಪಯ್ಯ. ಅಯ್ಯೋ ಮಗಳೇ ಸುಶೀಲಾ, ನೀನಾ? ಯಾವಾಗ ಬಂದ್ಯಾವ? ಈಗ ತಾನೇ ಬಂದ್ ಕಣಪ್ಪಯ್ಯ. ಹೆಂಗದಿಯಪ್ಪಯ್ಯ? ನಾನ್ ಚೆನ್ನಾಗದೀನಿ ಕಣವ, ನೀನ್ ಹೆಂಗದಿಯವ? ಹ್ಞೂ ಅಪ್ಪಯ್ಯ, ಚೆನ್ನಾಗದೀನಿ. ಅಯ್ಯೋ ಇತ್ತೀಚೆಗೆ ಕೊಂಡ್ ಮಂಜು ಕಣವ. ನಾನ್ ಪುಟ್ಟಣ್ಣ ಯಾರು ಬಂದರೆ ಅಂದ ತಕ್ಷಣ ನಿನ್ನ ಕೊಂಡಿಡಿಯಕ್ಕೆ ಆಗ್ಲಿಲ್ಲ. ದೂರದಿಂದ ಕಾಣ್ಲೇ ಇಲ್ಲ ನೋಡ್ಕೊಂಡು. ಅಲ್ ಕಣಪ್ಪಯ್ಯ, ಮತ್ತೆ ಕೊಂಡು ಏನಾರು ತೋರ್ಸ್ಕೋಬೇಕಾಗಿತ್ತು, ಮತ್ತೆ ಕಾಣಲ್ಲ ಅಂತೀಯ. ಹಂಗೇನ್ ಇಲ್ ಕಣವ, ದೂರ ಇರೋದು ಕಾಣಕ್ಕಿಲ್ಲ ಆಟೆ. ಸರ್ ಕಣಪ್ಪಯ್ಯ, ಆದ್ರೂ ಒಂದ್ಕಿತ ಹೆಂಗಾರ ಆಗ್ಲಿ ಕಣ್ಣಿನ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಬ. ಅದೆಲ್ಲ ಹಂಗಿರ್ಲಿ. ಮತ್ತೆ ಯಾರ್ಯಾರು ಬಂದ್ರಿ? ಹೊಳೆ ಮಯ್ಯ ಮತ್ತೆ ಮಕ್ಕಳು ಯಾರು ಬಂದ್ರು? ಇನ್ನೊಬ್ಳೆ ಬಂದ್ಯಾವ? ಇಲ್ಲ ಕಣಪ್ಪಯ್ಯ, ಅವ್ರಿಗೆ ಏನೋ ಕೆಲಸ ಐತಂತ ಬೆಂಗಳೂರು ಕಡೆಗೆ ಹೋದ್ರು. ಅವ್ರೇನು ಬರಲಿಲ್ಲ. ಆಮೇಲೆ ಇವನ್ ಬೇರೆ ಮಂಜುಗೆ ಸ್ಕೂಲ್ ಇತ್ತ, ಅವ್ನು ಇವನ್ ಸ್ಕೂಲ್ ಬಿಡಿಸ್ಲಿಲ್ಲ. ಯಾಕೆ ಅವ್ವ ಇನ್ನು ನಿನ್ನಂಗೂ ನೋಡಂಗ ಆಗ್ಬಿಡ್ತಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ ಕಣಪ್ಪಯ್ಯ. ಹೌದೇನವ? ಬಾಡಾತ್ ಬಿಡು, ನಾನೇ ಬರೋಣ ಅಂತಿದ್ದೆ. ಹೆಂಗುದು ಬಾಗ್ನ ಕೊಡ್ಬೇಕಾಗಿತ್ತಲ್ಲ, ತಗೊಂಡು ಬರೋಣ ಅಂತಿದ್ದೆ. ಹಂಗ ನೀನೇ ಬಂದಿಲ್ಲ ಬಿಡತ್ತ. ಹ್ಞೂ ಕಣಪ್ಪಯ್ಯ, ಇದ್ದಕ್ಕಿದ್ದಂಗೆ ನೋಡಂಗ ಆಗ್ಬಿಡ್ತಾ, ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಬೀಸಾಕ್ ಬಂದ್ಬಿಟ್ಟೆ. ಪಾಡಾತ್ ಬಿಡು ಮಗಳೇ, ಯಾವಾಗೋ ಒಂದೊಂದ್ಸಲಿ ಅಪರೂಪಕ್ಕೆ ಬರ್ತೀಯಾ. ಹೆಂಗ ಅವ್ವ ಏನಪ್ಪ ಇನ್ನು ನೆನ್ಸ್ಕೊಂಡ ನೋಡೋಣ ಅಂತ ತಗೆ ಬಂದಿದೆಯಲ್ಲ ಬಿಡತ್ತಗೆ. ನಡಿ ಒಂದ್ 2 ದಿವಸ ಆರಾಮಾಗಿದ್ಬಿಟ್ಟು ಹಬ್ಬ ಮುಗಿಸ್ಕೊಂಡು ಹೋಗುವಂತೆ. ಅಯ್ಯೋ ಇಲ್ಲ ಕಣಪ್ಪಯ್ಯ, ನಾಳೆ ಬೆಳಗ್ಗೆನ ಹೋಗ್ಕೊನಿ. ಇವತ್ತು ಒಂದ್ ರಾತ್ರಿ ಇರ್ತೀನಿ ಆಟಯ್ಯ. ಅಯ್ಯೋ ನೀನು 3 ದಿವಸ 4 ದಿವಸ ಕಟ್ಲೆ. ಅಯ್ಯೋ ನಿನ್ಗೆ ಗೊತ್ತಲ್ಲಪ್ಪಯ್ಯ ಹಬ್ಬ ಐತಿ ಅಂತಂದು. ನಾನಲ್ಲಿ ಹಬ್ಬ ಮಾಡೋದ್ ಬಿಟ್ಟು ಇಲ್ಲಿ ಕುತ್ಕೊಂಡ್ರೆ ಹಂಗೆ ಹೇಳು. ಅದಕ್ಕೆ ನಾಳೆನೆ ಹೋಗ್ಕೊನಿ. ಅವ್ವ ಈಗಲೇ ಹೇಳಿದೀನಿ, ಇನ್ನೊಂದ್ ಕಿತ ಬರ್ತೀನಿ ತಗ. ನಾನು ಈಗ ಇಲ್ಲಿ ಕುತ್ಕೊಂಡ್ರೆ ಅಲ್ಲಿ ಅತ್ತೆ ಕೈಗೆ ಹಾಕಿಲ್ಲ. ನಿನಗೆ ಗೊತ್ತಲ್ಲ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲಾರನ್ನ ಅತ್ತೆ ಕುಂಕುಮ ಕೂಡ ಕರೀತತ್ತ. ಅವ ಅತ್ತೆ ಎಲ್ಲ ಹೆಂಗ್ ಮಾಡ್ಕೊಂತತೆ. ಅದಕ್ಕೆ ಹೋಗ್ಕೊನಿ. ನಾಳೆ ಬೆಳಗ್ಗೆ ಹೋಗಿ ಇನ್ನೊಂದ್ ಕಿತ ಹಬ್ಬ ಆದ್ಮೇಲೆ ಬರ್ತೀನಿ ತಗ. ಅಲ್ ಕಣವ ಸುಶೀಲಾ, ಈಗ ಬಂದ್ಬಿಟ್ಟು ಹಿಂಗೆ ಹೋದ್ರೆ ಹೆಂಗವ ತಾಯಿ? ಇವನ್ ಆಗಕ್ಕಿಲ್ಲ, ನಿಮ್ಮ ಅತ್ತೆಗೆ ನಾನು ಹೇಳ್ತೀನಿ ತಗೊಳವ. ಬ್ಯಾಡ್ ಕಣಪ್ಪಯ್ಯ, ಅವ್ವ ಏನು ಹಿಂಗೆ ಅಂತು. ಅವ್ವ ಈಗೂನ ಹೇಳ್ಬೇಡ ಅಂತ ಹೇಳಿದೀನಿ. ಸುಮ್ನೆ ಯಾಕೆ, ಅವತ್ತೇನು ಆಯ್ತು ಅಂತಾನೆ ಹೇಳ್ತದ ಕಣಪ್ಪಯ್ಯ. ಹಂಗಂತ ಹೇಳ್ಬಿಟ್ಟು ನಾನು ಇಲ್ಲೇ ಕುತ್ಕೊಳಕತ್ತೆ. ಸೋರಿ ಆತ್ ಬಿಡವಾತಾಗಿ. ಮತ್ತೆ ಇನ್ನೊಂದ್ ಕಿತ ಮತ್ತೆ ರಾಜನೇ ಹಾಕ್ಯಂದು ಹೋಳಿಮಯ್ಯ ಮೊಮ್ಮಗನು ಕರ್ಕೊಂಡ್ ಬರ್ಬೇಕು ನೋಡು. ಒಂದ್ 4-5 ದಿವಸ ಇದ್ದೆ ಹೋಗ್ಬೇಕು. ಸರಿ ಕಣಪ್ಪಯ್ಯ, ಆತಾಗ. ಎಲ್ಲಾರನ್ನೂ ಕರ್ಕೊಂಬರ್ತೀನಿ. ಒಂದ್ ವಾರನೇ ಇದ್ದೋಕೊಂಬಿಡು. ಸರಿ ಕಣವ, ನಡಿ. ಮತ್ತೆ ಉಂಡೆ ಹಂಗೆ ಬಂದ್ಬಿಟ್ಟ ಯಪ್ಪ ನೋಡೋಣ ಅಂತಂದು. ಎಲ್ ಕಣಪ್ಪಯ್ಯ, ಇನ್ನ ಉಂಡುಲ್ಲ, ಬಾ ಹೋಗೋಣ. ಅವ್ವಯ್ಯ ಉಣ್ಣು ಅಂತಾನೆ ಅಂತೂ ಇಲ್ಲ. ಅಪ್ಪ ಇನ್ನು ಕರ್ಕೊಂಬರ್ತೀನಿ ಮಾತಾಡ್ಸ್ಕೊಂಡು ಅಂತ ಬಂದೆ. ಬಾ ಹೋಗೋಣ ಮನೆಗೆ. ಸರಿ ಕಣವ, ನೋಡಿ ಮತ್ತೆ ಮೊದ್ಲು ಉಣ್ಣ ಬಿಟ್ಟು ನಾನು ಏನ್ ಮಾತಾಡ್ಸಕ್ ಬಂದೆ ಬರ್ತಿದ್ ನಾನು. ನೀನು ದೂರದಿಂದ ಬಂದಿದೀಯಾ, ಹೊಟ್ಟೆ ತುಂಬಾ ಉಣ್ಣ ಬಿಟ್ಟು ಈ ಅಪ್ಪ ನೋಡಕ್ ಓಡ್ ಬಂದಿದೀಯಾ. ಅದ್ ಹೆಂಗಪ್ಪಯ್ಯ, ನೀನು ಮಾತಾಡ್ಸಲಿ ನಾನು ಹೆಂಗ್ ಉಣ್ಣಕತ್ತಿ ಹೇಳು. ನಾನು ಬಂದುದ್ದೆ ನೀನು ಅವ್ವಯ್ಯನು ನೋಡಕಂತಾನೆಯ. ಮೊದ್ಲು ನಿಮ್ಮನ್ನ ನೋಡಿ ನನ್ ಕೊಂಡ್ ತುಂಬಿಸ್ಕೊಳಕ್ ಬ್ಯಾಡೆ. ಆಮೇಲೆ ಊಟ ಉಪಚಾರ ಎಲ್ಲ. ಮೊದ್ಲು ಅಪ್ಪಯ್ಯನು ಅವ್ವಯ್ಯನು ನೋಡಿ ಮನ್ಸು ನೆಮ್ಮದಿ ಮಾಡ್ಕೊಂಡು ಆಮೇಲೆ ಮುಂದಿನ ಕೆಲಸ ಅಂತ ಬಂದಳು ನಾನು. ಸರಿ ಬಿಡವ. ಈ ಅಪ್ಪಯ್ಯನ ನೋಡ್ದಲೆ ನಿನಗೆ ಸಮಾಧಾನನೇ ಆಗಲ್ಲ ಅಂತ ನನಗೆ ಗೊತ್ತು. ಮತ್ತೆ ಹಂಗಿದ್ಮೇಲೂ ಕೇಳ್ತೀನಿ ನೋಡಪ್ಪಯ್ಯ ನೀನು. ಇರ್ಲಿ ಬಿಡವ, ನಡಿ ಈಗ ಮತ್ತೆ ಉಣ್ಣುವಂತೆ. ಸರಿ ಕಣಪ್ಪಯ್ಯ, ಆತು. ಅಯ್ಯೋ ಗೌರಿನೂ ಇಲ್ಲೇ ಅದಳೆ. ತಡೆಯಪ್ಪಯ್ಯ, ಗೌರಿ ಮಾತಾಡ್ಸಿ ಬರ್ತೀನಿ. ಯೋಸ್ ದಿನ ಆತು ಗೌರಿ ನೋಡ್ದಲೆಯ. ಹೋಗ. ಅಯ್ಯೋ ಅದಂತ್ರುವ ನಿನ್ ಹೆಸರು ಕೇಳಿದ ತಕ್ಷಣ ತಿರುಗಿ ನೋಡ್ತತಿ. ಹೌದೇನಪ್ಪಯ್ಯ, ಅದಾದ್ರೂ ನಾನು ನೆನ್ಪಿಟ್ಕೊಂಡತ್ತಲ್ಲ ಬಿಡು. ಮತ್ತೆ ಎಷ್ಟೇ ಆಗ್ಲಿ ಸಣ್ಣ ಮೋರಿ ಇದ್ದಂಕ್ಲೆ ಅದನ್ನ ನೋಡಿದೀಯ ಸಾಕಿದೀಯಾ, ಮತ್ತೆ ಅದು ನಿನ್ನನ್ನು ಮರಿತತಿ. ಸರಿ ಕಣಪ್ಪಯ್ಯ, ಅದನ್ನ ಒಂದಿಟ್ಟು ಮುದ್ದಾಡಿ ಬರ್ತೀನಿ. ಸರಿ ಮುದ್ದಾಡವ. ಗೌರಿ ಗೌರಿ, ಸಂದಾಗಿದೇನೆ ಗೌರಿ? ಗೌರಿ, ನಾನು ನಿನ್ನ ಎಷ್ಟು ಜ್ಞಾಪಿಸ್ಕೊಂತ ಇರ್ತೀನಿ ಗೊತ್ತಾ. ಮನೇಲೆಲ್ಲ ಆಕ್ಳ ದನಗಳು ಏನಾರ ಮೇಯ್ಸಕ್ ಹೋದ ತಕ್ಷಣ ಅದಕ್ಕೆ ಹುಲ್ಲು ಮೇವು ಹಾಕಕ್ಕಾರ ನನ್ನ ಗೌರಿನೂ ಹಿಂಗೆ ಇದ್ಲಲ್ವಾ, ಅವಳಿಗೂ ನಾನು ಈ ಥರ ಆಗ್ತಾ ಇದ್ವಲ್ವಾ ಮೇವ ಅಂತ ಹೇಳ್ಬಿಟ್ಟು ದಿನಾ ನಿನ್ನ ಜ್ಞಾಪಿಸ್ಕೊಂತ ಇರ್ತೀನಿ ಕಣೆ ಗೌರಿ. ಗೌರಿ, ನಿನ್ನ ನೆನಪಾದಾಗೆಲ್ಲ ನನಗೆ ಅಳಬೇಕು ಅಂತ ಅನಿಸ್ತಾ ಇರ್ತದ ಗೌರಿ. ಸುಶೀಲಾ, ಎದ್ದ ಮೇಲೆ ಹಂಗೆಲ್ಲ ಕಣ್ಣೀರ್ ಹಾಕಬಾರ್ದು. ಮನೆ ಹೆಣ್ಣು ಮಕ್ಳುಗಳು ತೋರ್ ಮನೆಗೆ ಬಂದು ಹಿಂಗೆ ಬೇಸರ ಮಾಡ್ಕೊಳ್ಳೋದು, ಕಣ್ಣೀರ್ ಹಾಕೋದು ಮಾಡಬಾರ್ದು. ಒಳ್ಳೇದಾಗಕ್ಕಿಲ್ಲ. ಎದ್ದಳವ. ಆ ಗೌರಿ ನಿನ್ನಳೆಯ. ಅವಳನ್ನ ನಿನಗೆ ಕೊಡೋಣ ಅಂತ ಅದೀನಿ. ಹೌದೇನಪ್ಪಯ್ಯ? ಕಣವ, ಗೌರಿನ ನೀನು ಸಣ್ಣ ಕರೋ ಇದ್ದಂಕ್ಲೆಯ ಸಾಕಿ ಬೆಳೆಸಿ ದೊಡ್ಡದ್ ಮಾಡಿದ್ದೆ. ಆಮೇಲೆ ಮದ್ವೆ ಆಗಿ ಹೋದ್ಮೇಲೆ ಅದನ್ನು ನೀನು ಜ್ಞಾಪಿಸ್ಕೊಂತ ಇರ್ತತೆ. ನೀನು ಅದನ್ನ ಭಾಳ ಹಿಂಗೆ ನೋವು ಮಾಡ್ಕೊಂತೀಯ ನೋಡ್ದಾಗೆಲ್ಲ. ಅದಕ್ಕೆಯ ಅದನ್ನು ನಿನ್ ಜೊತೆಗೆ ಇರ್ಲಿ ಅಂತಂದು ನಿನಗೆ ಈ ವರ್ಷ ಕೊಡೋಣ ಅಂತಿದ್ದೆ.
ಬ್ಯಾಡ್ ಬಿಡಪ್ಪಯ್ಯ. ಮನೇಲಿ ನಮ್ ಗೌರಿ ಸಣ್ಣಳಿದ್ದಂಕಿಲ್ಲ ಅವ್ರ ಅವ್ವನುವ ಈ ಮನೆಗೆ ಹಾಲು ಎಲ್ಲ ಕೊಟ್ಟು ಈ ಮನೇನ ಕಾಪಾಡಿದಾಳೆ. ಈಗ ಅದ್ರ ಮಗಳಿಕ್ಕಿ ಗೌರಿ, ಅದನ್ನು ಈಗ ನಾವು ನಾನು ತಗೊಂಡು ಹೋಗ್ಬಿಟ್ರೆ ಈ ಮನೆಗೆ ಮಕ್ಕಳು ಮರಿಯದವೆ, ಕರಾವಿಲ್ಲ ಅಂದ್ರೆ ಹಂಗೆ ಹೇಳು. ಬ್ಯಾಡ ಬೇಡ, ಇಲ್ಲೆಯ ಸಮೃದ್ಧಿಯಾಗಿ ಇರ್ಲಿ ಗೌರಿ. ಮತ್ತೆ ನಾನು ಕರ್ಕೊಂಡು ಹೋಗಿ ಮತ್ತೆ ಇಲ್ಲಿ ತೊಂದರೆ ಆಗೋದು ಬೇಡ. ಹಂಗೇನ್ ಆಗಕ್ಕಿಲ್ಲ ಕಣವ. ಇನ್ನೊಂದು ತಗೊಂಬರ್ತೀನಿ ಹಾಲು ಕರಿಯಕ್ಕೆ. ಈಗ ಇದು ನಿನ್ನ ಹೆಸರು ಅಂತಾನೆ ಹೇಳ್ಬಿಟ್ಟಿನಿ. ನಾನು ಮಗಳಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿನಿ ಗೌರಿನ. ಇದು ನಿನಗೇನೆ ಗೌರಿ. ಬ್ಯಾಡ್ ಬಿಡಪ್ಪಯ್ಯ, ನನಗೇನ ಗೌರಿನ ಕರ್ಕೊಂಡು ಹೋಗಕ್ಕೆ ಇಷ್ಟನೇ. ಆಮೇಲೆ ಇಲ್ಲಿ ಯೋನಿ ಇಲ್ದಂಗೆ ಮಾಡಿ ನಾನು ತಗೊಂಡು ಹೋದ್ರೆ ಹೆಂಗಿರ್ತತಿ ಹೇಳು, ಕರ್ಕೊಂಡು ಹೋದ್ರೆ. ಬ್ಯಾಡ ಬೇಡ ಗೌರಿ, ನನ್ನ ತೋರ್ ಮನೆಗೆ ಇರಲಿ. ಆಕಿ ಇಲ್ಲಿದ್ರೇನೆ ಚಂದ. ನಾನು ಅವಾಗ ಬಂದು ಆಕಿ ನಿಂಗೆ ನೋಡ್ತಿದ್ರೇನೆ ಚಂದ. ಹಂಗಲ್ ಕಣವ ಸುಶೀಲಾ. ಹಂಗು ಬೇಡ ಹೆಂಗು ಬೇಡ ಅಪ್ಪಯ್ಯ, ನೀನು ಸುಮ್ಕಿರು. ನನ್ನ ತವ್ರ ಮನೆ ಅನ್ನೋದು ಯಾವಾಗಲೂ ಸಮೃದ್ಧಿಯಾಗಿ ಚೆನ್ನಾಗಿರ್ಬೇಕು. ನಾನು ಇಲ್ಲಿಂದ ಏನು ತಗೊಂಡು ಹೋಗಕ್ಕಿಲ್ಲ. ಸರಿ ಕಣವ, ಆತು. ಆದ್ರೆ ನಂದೊಂದು ಮಾತು, ಹೆಂಗುದ್ರು ಗೌರಿ ಗಬ್ಬದಳೆ. ಗೌರಿ ಮೊರಿ ಆಗ್ತಾಳಲ್ಲ, ಅದು ಮೊರಿನಾದ್ರೂ ತಗೊಂಡು ಹೋಗವ. ಗೌರಿ ಅನ್ನೋದು ಹೆಸರು ಇದ್ದೇ ಇರ್ತತ್ ನಿನಗೆ. ನೀನು ಅದನ್ನ ಗೌರಿನ ಕರ್ಕೊಂಡು ಹೋಗಕ್ಕೆ ಇಷ್ಟಿಲ್ಲಲ್ಲ, ಅದ್ರ ಮಗಳು ಹುಟ್ಟಿದಾಗ ಆ ಮಗಳನ್ನಾದ್ರೂ ಕರ್ಕೊಂಡು ಹೋಗು. ಸರಿ ಕಣಪ್ಪಯ್ಯ, ಗೌರಿ ಗಬ್ಬದಳೆ ಏನು? ಹಂಗಾದ್ರೆ ಗೌರಿ ಕರು ಹಾಕಿದ್ಮೇಲೆ ಆಕಿ ದೊಡ್ಡಳಾದ್ಮೇಲೆ ಸ್ವಲ್ಪ ಹಾಲು ಕುಡಿಯೋದೆಲ್ಲ ದೊಡ್ಡಳಾಗಿ ಮೇವು ತಿನ್ನಂಗೆ ಅಕ್ಕಳಲ್ಲ ಗೌರಿ ಮಗಳು, ಆಮೇಲೆ ಬಂದು ಕರ್ಕೊಂಡು ಕುಂಬಿಡು. ಹಂಗೆ ಮಾಡವ. ಈ ಖುಷಿ ಆತ್ ನೋಡ್ ನನಗೆ. ನಂದೊಂದು ಆಸೆ ಕೊಡ್ಬೇಕು ಅನ್ನೋದು. ನೀನ್ ಬೇಡ ಬೇಡ ಅಂತೀಯ. ಆ ಮಗಳ ರೂಪದಲ್ಲಾದ್ರೂ ಒಂದೆಲ್ಲ ಬುಡತ್ತಾಗಿ. ಅಪ್ಪಯ್ಯ, ಮತ್ತೆ ತೋರ್ ಮನೆ ಯಾವಾಗಲೂ ಸಂತೃಪ್ತಿಯಿಂದ ಇರ್ಬೇಕು ಅಂತ ಬಯಸ ನಾನು. ಇಲ್ಲಿಂದ ಅಮೃತ ಕೊಡೋಣ ಗೌರಿನೇ ನಂಗೆ ಕರ್ಕೊಂಡು ಹೋದ್ರೆ ಹೆಂಗೆ ಹೇಳು? ಒಳ್ಳೆ ಮಗಳು ಕಣವ ನೀನು. ತೋರ್ ಮನೆ ಅಂದ್ರೆ ಅದು ಇವನ್ ಪ್ರಾಣನ ಇವನ ನಿನಗೆ. ಮತ್ತೆ ಇರಕ್ಕಿಲ್ಲನಪ್ಪಯ್ಯ, ನಾವು ಹುಟ್ಟು ಬೆಳೆದ ಮನೆ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಬಯಸದ್ ನಾವು. ಮತ್ತೆ ತೋರ್ ಮನೆ ಮೇಲೆ ಜಾಸ್ತಿ ಒಲವು ಇದ್ದೇ ಇರ್ತದೆ ಹೆಣ್ಮಕ್ಳಿಗೆ. ನಮಗೆ ಯೋನೇ ತೊಂದರೆ ಆದ್ರೂ ಪರವಾಗಿಲ್ಲ, ತೋರ್ ಮನೆ ತೊಂದರೆ ಆಗ್ಬಾರ್ದು ಅಂತಂದು ಯಾವಾಗಲೂ ದೇವ್ರ ಹತ್ರ ಬೇಡ್ತಾ ಇರ್ತಾರೆ ಹೆಣ್ಮಕ್ಳು. ಕಣವ, ನೀನ್ ಹೆಂಗೀಗ ತೋರ್ ಮನೆ ಚೆನ್ನಾಗಿರ್ಬೇಕು ಅಂತ ಬಯಸ್ತೀಯೋ, ಹಂಗೆ ತಂದೆ ತಾಯಿಗಳು ನಮ್ಮ ಹೆಣ್ಮಕ್ಳು ಸಹ ಕೊಟ್ಟ ಮನೆಗೆ ಚೆನ್ನಾಗಿರ್ಬೇಕು ಅಂತಂದು ನಮ್ಗೂ ಆಸೆ ಇರ್ತತವ. ನೀನ್ ಹೆಂಗೆ ನಮ್ಮಪ್ಪ ಚೆನ್ನಾಗಿರ್ಲಿ ಅಂತ ನಾವು ನಮ್ಮ ಮಗಳು ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ. ಅದೇನೋ ಸರಿ ಕಣಪ್ಪಯ್ಯ, ಈಗ ನನ್ಗೇನಾಗೈತೆ ಹೇಳು, ನಾನು ತುಂಬಾ ಚೆನ್ನಾಗಿ ಅದೀನಲ್ಲ. ಅತ್ತೆ ಮಾವ ಇವರು ಎಲ್ಲ ಚೆನ್ನಾಗೇ ನೋಡ್ಕೊಂತಿದ್ದಾರೆ. ನನಗೇನು ತೊಂದರೆ ಆಗೈತೆ? ಎಲ್ಲರೂ ತಂದೆ ತಾಯಿಕಿನ ಹೆಚ್ಚಾಗಿ ನೋಡ್ಕೊಂತಾರೆ. ನನಗೆ ಆ ಮನೆನೂ ಬೇರೆ ಅನ್ಸಲ್ಲ, ಈ ಮನೆನೂ ಬೇರೆ ಅನ್ಸಲ್ಲ. ನಾನು ತೋರ್ ಮನೆಗಿದ್ದಂಗೆ ಇದೇನು ಕಣಪ್ಪಯ್ಯ, ಚೆನ್ನಾಗಿ ಅದೀನಿ. ಏನೋ ಕಣವ, ಚೆನ್ನಾಗಿದ್ರೆ ಅಷ್ಟೇ ಸಾಕು. ಗಂಡು ಮನೆಗೆ ಹೊಂದ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದೀಯಲ್ಲ, ಅದೇ ನನಗೆ ಏನೋ ಸಮಾಧಾನ ಆಟೆಯ. ಸರ್ ಕಣಪ್ಪಯ್ಯ, ನೀನು ನನ್ನ ಬಗ್ಗೆ ಏನು ಚಿಂತೆ ಯೋಚನೆ ಮಾಡಕ್ ಹೋಗ್ಬೇಡ. ನಾನು ಚೆನ್ನಾಗಿ ಓದೀನಿ. ನೀನು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡು. ಯೋನ್ ಬಿಡವ, ವಯಸ್ಸಾತು, ಇನ್ನೇನು ಹೇಳು. ಮಕ್ಳು ಮರಿದೆಲ್ಲ ಮದುವೆನ ಮಾಡಾತು, ಮೊಮ್ಮಕ್ಳು ನೋಡಾತು, ಎಲ್ಲ ಹೊಲ ಮನೆ ಎಲ್ಲಾನು ಮಾಡಿಟ್ಟಾಗೈತೆ. ಇನ್ನೇನು ಒಬ್ಬ ಮಗ ಎಲ್ಲ ನೋಡ್ಕೊಂಡು ಹೋಗ್ತಾನೆ. ಇನ್ನೇನೈತೆ ಹೇಳು ನನಗೆ. ಏನೈತೆ ಅಂತಂದ್ರೆ ಆ ಮಕ್ಕಳು ಮೊಮ್ಮಕ್ಕಳುಗಳು ಹೆಂಗೆ ಜೀವನದಾಗ ಬಾಳ್ತಾರೆ ಅಂತ ಖುಷಿ ನೋಡೋದು ಬೇಡವೆ ನೀನು? ಅವ್ರು ಮಾಡೋ ಖುಷಿಗಳು, ಅವ್ರು ದೊಡ್ಡರಾಗೋದು, ಮೊಮ್ಮಕ್ಕಳುಗಳ್ನ ದೊಡ್ಡರು ಮಾಡಬೇಕು, ನಮ್ಮ ಮೊಮ್ಮಕ್ಕಳು ಮದುವೆ ಮಾಡಬೇಕು, ಅದನ್ನೆಲ್ಲ ನೋಡ್ಬೇಕಣಪ್ಪಯ್ಯ ನೀನು ಇದ್ದು. ಅದಕ್ಕಾದ್ರೂ ನೀನು ಒಂದಿಟ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೆ. ಕಣ್ಣೇನ ದೂರದ ಕಾಣಲ್ಲ ಅಂತೀಯಲ್ಲ, ಒಂದಿಟ್ಟು ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಬ. ಅಣ್ಣಯ್ಯಗೆ ಹೇಳ್ತೀನಿ. ಸರಿ ಆತ್ ಬಿಡವ, ತೋರ್ಸ್ಕೊಂಬರ್ತೀನಿ. ನಡಿ ಹೋಗೋಣ ಮಂತ್ಯವ. ನಡಿ ಮೊದ್ಲು ನೀನು. ಸರಿ ಕಣಪ್ಪಯ್ಯ, ನೀನು ಬಾ. ಉಂಡುಲ್ಲ ಅಂತೆ ಅವ್ವ ಹೇಳ್ತುತ್ತು, ನಿಮ್ಮ ಅಪ್ಪಯ್ಯ ತೋಡ್ತಾವ ಹಿಂದ್ ಹೋಗೈತೆ, ಇನ್ನು ಉಂಡುಲ್ಲ ಅಂತಂದು. ಬಾರಪ್ಪಯ್ಯ ಹೋಗೋಣ. ನಡಿ ಪುಟ್ಟಣ್ಣ, ನಡಿಯಪ್ಪ. ಅಪ್ಪಯ್ಯ, ಪುಟ್ಟಣ್ಣ ನನ್ ಮರ್ತೇ ಬಿಟ್ಟದ ಕಣಪ್ಪಯ್ಯ. ಬಾರ ಬಾರ ಅಂದ್ರೂ ಬರ್ಲಿಲ್ಲಪ್ಪಯ್ಯ. ಹೌದೇನ ಪುಟ್ಟಣ್ಣ, ನಿಮ್ಮ ಅತ್ತೇನ್ ಮರ್ತ್ ಬಿಟ್ಟಿದ್ಯಾ? ಇಲ್ಲ ಅಜ್ಜ, ನಂಗೆ ಗೊತ್ತಿತ್ತು. ಆದ್ರೆ ಇವ್ರೇನೋ ಯಾರು ಅಂತ ಬೇಗ ಗೊತ್ತಾಗ್ಲಿಲ್ಲ, ಅದಕ್ಕೆ ಹೋಗ್ಲಿಲ್ಲ. ಹೌದೇನು, ನಿಮ್ಮ ಅತ್ತೆನ ತುಂಬಾ ದಿವಸ ಆದ್ಮೇಲೆ ನೋಡ್ತಿದ್ಯಲ್ಲ, ಅದಕ್ಕೆ ಗೊತ್ತಿಡಕ್ಕಾಗಿಲ್ಲ ಬಿಡು. ಕಣಪ್ಪಯ್ಯ, ತುಂಬಾ ದಿವಸ ಆದ್ಮೇಲೆ ಬಂದ್ರೆ ಹಿಂಗೆ ನೋಡು, ಯಾರು ಕಂಡಿಡಿಯಕ್ಕಿಲ್ಲ, ಏನಿಲ್ಲ. ಅದ್ಯಾಕವ ಹಂಗಂತೀಯ? ನೀನೆಲ್ಲರ ಮರೆಯಕ್ಕಾದಿತ್ಯೆ? ಸಣ್ಣ ಮಕ್ಳಿಗೆ ಏನ್ ನೆನ್ಪಿರ್ತತಿ ಹೇಳು. ಅಪ್ಪಯ್ಯ, ಸುಮ್ನೆ ತಮಾಷೆ ಮಾಡ್ದೆ. ನೀನೇನ್ ಬೇಜಾರ್ ಮಾಡ್ಕೋಬೇಡ, ನಡಿ.